ನಮಸ್ಕಾರ ವೀಕ್ಷಕರೇ, ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇವತ್ತಿನ ಒಂದು ಕಾರ್ಯಕ್ರಮದ ವಿಶೇಷತೆ ಏನು ಅಂತಂದರೆ, ನಾವು ರಾಜಕೀಯ ಚರ್ಚೆಗಳನ್ನು ಮಾಡ್ತೀವಿ, ಸಿನಿಮಾ ರಂಗದ ಬಗೆಗಿನ ಚರ್ಚೆಗಳನ್ನು ಮಾಡ್ತೀವಿ, ಸ್ಪೋರ್ಟ್ಸ್ ಬಗೆಗಿನ ಚರ್ಚೆಗಳನ್ನು ಮಾಡ್ತೀವಿ. ಆದರೆ ಇವತ್ತೊಂದು ಫ್ಯೂಷನ್ ಚರ್ಚೆ ಪ್ರಪ್ರಥಮ ಬಾರಿಗೆ ಬಹುಶಃ ಟಿ ವಿ ಪರದೆಯ ಮೇಲೆ. ಈ ಕಾರ್ಯಕ್ರಮದ ಹೆಸರು ಹಠವಾದಿ. ಓಕೆ ವೀಕ್ಷಕರೇ, ಹಠವಾದಿ ಈ ಹೆಸರು ಕೇಳುವಾಗ ರವಿಚಂದ್ರನ್ ಸಿನಿಮಾದ ಹೆಸರು ನಿಮಗೆ ನೆನಪಿಗೆ ಬರ್ತಾ ಇರ್ಬೋದು. ಆದರೆ ನನ್ನ ಜೊತೆ ಇರುವಂತಹ ಅತಿಥಿಗಳನ್ನು ನೋಡುವಾಗ ನಿಮ್ಗೆ ಸ್ವಲ್ಪ ಡೌಟು ಬರ್ಬೋದು. ಯಾಕಂತಂದರೆ ಒಂದು ಕಡೆ ನನ್ನ ಜೊತೆ ಇರುವವರು ರಾಜ್ಯದವರು ಸಚಿವರು, ಇನ್ನೊಂದು ಕಡೆ ಇರುವವರು ನಮ್ಮ ಕನ್ನಡ ಫಿಲ್ಮ್ ಇಂಡಸ್ಟ್ರಿಯ ಪ್ರಖ್ಯಾತ ನಿರ್ದೇಶಕರು. ಸೊ ಹಾಗಿರುವಾಗ ಕಾರ್ಯಕ್ರಮ ಏನಿರ್ಬೋದು ಅನ್ನುವಂಥ ಕುತೂಹಲ ಕೂಡ ನಿಮಗಿರ್ಬೋದು. ಈ ಕುತೂಹಲದ ಕೇಂದ್ರ ಬಿಂದು ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ BS ಯಡಿಯೂರಪ್ಪನವರು. BS ಯಡಿಯೂರಪ್ಪನವರ ಇಷ್ಟು ವರ್ಷಗಳ ಹೋರಾಟ, ಅವರು ಮುಖ್ಯಮಂತ್ರಿಯಾಗಿ ಎದುರಿಸಿದಂತಹ ಸವಾಲುಗಳು, ಅದನ್ನು ಗೆದ್ದ ರೀತಿ, ಇವೆಲ್ಲವನ್ನು ಸೇರಿಸಿಕೊಂಡು ಸಿನಿಮಾ ಪರದೆ ಮೇಲೆ ಒಂದು ಸಿನಿಮಾ ಬಂದರೆ ಹೇಗಿರುತ್ತೆ, ಇದೇ ಈ ಕಾರ್ಯಕ್ರಮದ ಕಾನ್ಸೆಪ್ಟ್. ಅಂದರೆ BS ಯಡಿಯೂರಪ್ಪ ಅವರ ಬಗ್ಗೆ ಒಂದು ಸಿನಿಮಾ ತಯಾರಾಗ್ತಿದೆ. ಆ ಸಿನಿಮಾ ತಯಾರಾಗಬೇಕು ಅಂತಂದರೆ ಅದಕ್ಕೆ ಕೆಲವು ಮಸಾಲೆಗಳು ಬೇಕಾಗತ್ತೆ, ಕೆಲವು ಸತ್ಯಾಂಶಗಳು ಬೇಕಾಗತ್ತೆ. ಸೊ ಹಾಗಿರುವಾಗ ಯಾವೆಲ್ಲ ವಿಷಯಗಳನ್ನಿಟ್ಟುಕೊಂಡು ಈ ಸಿನಿಮಾ ತಯಾರಾಗ್ತಾ ಇದೆ, ಒಂದು ರಿಪೋರ್ಟ್ ನೋಡೋಣ. ಬೂಕನಕೆರೆ ಸಿದ್ದಲಿಂಗಪ್ಪ ಯಡಿಯೂರಪ್ಪ ಮುಖ್ಯಮಂತ್ರಿ ಗಾದಿಗೇರುವ ಮುನ್ನ 4 ದಶಕಗಳ ಸುದೀರ್ಘ ಅವಧಿಯ ರಾಜಕೀಯ ಹೋರಾಟ ಇವರದ್ದು. 1943 ಫೆಬ್ರವರಿ 27ರಂದು ಮಂಡ್ಯ ಜಿಲ್ಲೆಯ ಕೆಆರ್ಪೇಟೆ ತಾಲೂಕಿನ ಬೂಕನಕೆರೆಯಲ್ಲಿ ಜನನ. ಜನ್ಮಭೂಮಿ ಮಂಡ್ಯ ಜಿಲ್ಲೆಯಾದರೂ ಯಡಿಯೂರಪ್ಪನವರ ಕರ್ಮಭೂಮಿ ಶಿವಮೊಗ್ಗ ಜಿಲ್ಲೆ. ಸಿಎಂ ಅವರ ಬಯೋಡೇಟಾನ ಈಗ್ಯಾಕೆ ಪ್ರಸ್ತಾಪ ಮಾಡ್ತಾ ಇದ್ದೀವಿ ಅಂದ್ರೆ, ಇವರ ಜೀವನದ ಯಶೋಗಾಥೆ ಈಗ ಚಲನಚಿತ್ರಕ್ಕೆ ಮಹತ್ವದ ಕಥೆ ಆಗಲಿದೆ. ಹೌದು, ಮುಖ್ಯಮಂತ್ರಿ BS ಯಡಿಯೂರಪ್ಪನವರ ಹೋರಾಟದ ಬದುಕಿನ ಚಿತ್ರಣವನ್ನು ಚಲನಚಿತ್ರವನ್ನಾಗಿ ಮಾಡಲು ಹೊರಟಿದ್ದಾರೆ ಅಬಕಾರಿ ಸಚಿವ ರೇಣುಕಾಚಾರ್ಯ. ಹೀರೋ 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 ನಾನೇ 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 ಬೆಡಗಿನ ನನ್ನ ಅರಗಿನಿ, ಸೊಬಗಿನ ನನ್ನ ರಸಮಣಿ, ನಾನೇ ನಿನ್ನ ಪ್ರಿಯತಮ, ನಮ್ಮ ಜೋಡಿ ಅನುಪಮ. 1970ರಲ್ಲಿ ಶಿಕಾರಿಪುರದ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಕರಸೇವಕರಾಗುವ ಮೂಲಕ ಸಾರ್ವಜನಿಕ ಜೀವನಕ್ಕೆ ಕಾಲಿರಿಸಿದ ಯಡಿಯೂರಪ್ಪ 1972ರಲ್ಲಿ ಭಾರತೀಯ ಜನಸಂಘದ ತಾಲೂಕು ಘಟಕದ ಅಧ್ಯಕ್ಷರಾಗುವ ಮೂಲಕ ರಾಜಕೀಯ ರಂಗ ಪ್ರವೇಶಿಸಿದರು. ರಾಜಕೀಯಕ್ಕೆ ಬಂದ ನಂತರ ಇವರು ಕಂಡ ಏಳು ಬೀಳು, ಹೋರಾಟಗಳು, ವಿಪಕ್ಷ ನಾಯಕರಾಗಿ ಗುಡುಗಿದ ದಿನಗಳು, ಇದೀಗ ಸಿಎಂ ಆದ ಮೇಲಿನ ಬೆಳವಣಿಗೆಗಳು ಎಲ್ಲವನ್ನು ಅಚ್ಚುಕಟ್ಟಾಗಿ ಚಿತ್ರಿಸಿ ದಾಖಲೆಯನ್ನು ನಿರ್ಮಿಸಲು ಹೊರಟಿರುವ ರೇಣುಕಾಚಾರ್ಯ ಅವರಿಗೆ ಸಾಥ್ ನೀಡುತ್ತಿರುವವರು ಖ್ಯಾತ ನಿರ್ದೇಶಕ ರಾಜೇಂದ್ರ ಸಿಂಗ್ ಬಾಬು. ಆಪರೇಷನ್ ಅಂತ, ಬಂಧನ, ಮುತ್ತಿನಹಾರ, ಒಲವಿನ ಉಡುಗೊರೆ ಹೀಗೆ ಅನೇಕ ಯಶಸ್ವಿ ಚಿತ್ರಗಳನ್ನು ಕನ್ನಡ ಚಿತ್ರರಂಗಕ್ಕೆ ಕೊಡುಗೆಯಾಗಿ ನೀಡಿದ ಹಿರಿಮೆ ಸಿಂಗ್ ಬಾಬು ಅವರದ್ದು. ಹಾಗೆ ನೋಡಿದ್ರೆ ಈ ಪ್ರಯೋಗಗಳು ಈಗಾಗಲೇ ತಮಿಳು, ಹಿಂದಿ ಚಿತ್ರರಂಗದಲ್ಲಿ ನಡೆದಿವೆ. ಇವು ತಕ್ಕ ಮಟ್ಟಿಗೆ ಯಶಸ್ಸನ್ನು ಕಂಡಿವೆ. ಆದ್ರೆ ಕನ್ನಡದ ಬೆಳ್ಳಿತೆರೆಗೆ ಈ ರೀತಿಯ ಪ್ರಯೋಗ ಮೊದಲನೇ ಬಾರಿಗೆ ನಡೆಯುತ್ತಿದ್ದು, ಈ ಬಗ್ಗೆ ಸಾಕಷ್ಟು ಹೋಂವರ್ಕ್ ಮಾಡುತ್ತಿದ್ದಾರೆ ನಿರ್ದೇಶಕ ಸಿಂಗ್ ಬಾಬು. ಕರ್ನಾಟಕದ ಜನತೆಗೆ ಈ ಚಿತ್ರ ಇಷ್ಟವಾಗಲಿದೆ ಎಂಬ ಭರವಸೆ ರೇಣುಕಾಚಾರ್ಯ ಅವರದ್ದು. ರೇಣುಕಾ ಅವರ ಈ ಪ್ರಯತ್ನ ಯಶಸ್ಸು ಕಾಣಲಿ. ಅನಿಲ್ ಭಾರದ್ವಾಜ್, ಸುವರ್ಣ ನ್ಯೂಸ್ 24/7 ಬೆಂಗಳೂರು. ಓಕೆ ವೀಕ್ಷಕರೇ, ನಾನು ಮೊದಲೇ ಹೇಳಿದೆ ಇದೊಂದು ಫ್ಯೂಷನ್ ರೀತಿಯ ಕಾರ್ಯಕ್ರಮ ಅನ್ನುವಂಥದ್ದು. ಕಾರಣ ಏನು ಅಂತಂದರೆ, ನನ್ನ ಜೊತೆ ಈ ಒಂದು ವಿಷಯದ ಬಗ್ಗೆ, ಈ ಒಂದು ಹಠವಾದಿ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಚರ್ಚಿಸೋದಕ್ಕೆ ನಮ್ಮ ಜೊತೆ ಇವತ್ತು ಸ್ಟುಡಿಯೋದಲ್ಲಿದ್ದಾರೆ ಕರ್ನಾಟಕ ರಾಜ್ಯದ ಅಬಕಾರಿ ಸಚಿವರಾಗಿರುವಂತಹ ರೇಣುಕಾಚಾರ್ಯ ಅವರು. ರೇಣುಕಾಚಾರ್ಯ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನಮಸ್ಕಾರ. ಹಾಗೆಯೇ ಇನ್ನೊಂದು ಕಡೆ ಪ್ರಖ್ಯಾತ ನಿರ್ದೇಶಕರಾಗಿರುವಂತಹ ರಾಜೇಂದ್ರ ಸಿಂಗ್ ಬಾಬು ಅವರು ಕೂಡ ಇದ್ದಾರೆ. ರಾಜೇಂದ್ರ ಸಿಂಗ್ ಬಾಬು ಅವರೇ, ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸ್ವಾಗತ. ನಮಸ್ಕಾರ. ಓಕೆ, ನಾನು ಮೊದಲೇ ಹೇಳಿದೆ ಈ ಕಾರ್ಯಕ್ರಮ
BS ಯಡಿಯೂರಪ್ಪ ಅವರ ಬಗೆಗಿನ ಒಂದು ಚಿತ್ರ ಬೆಳ್ಳಿ ಪರದೆಯ ಮೇಲೆ, ಕನ್ನಡ ಬೆಳ್ಳಿ ಪರದೆಯ ಮೇಲೆ ಮೂಡಿ ಬರ್ತಾ ಇದೆ. ಇದರ ಒಂದು ಐಡಿಯಾ ಹೊಳೆದದ್ದು ಯಾರಿಗೆ? BS ಯಡಿಯೂರಪ್ಪ ಅವರ ಬಗ್ಗೆ ಒಂದು ಸಿನಿಮಾ ಮಾಡಬೇಕು ಅಂತ ಐಡಿಯಾ ಹೊಳೆದದ್ದು ಸಾಧಾರಣವಾಗಿ ರಾಜಕೀಯ ಕ್ಷೇತ್ರದಲ್ಲಿ ಹೇಳಲಾಗತ್ತೆ, ನೀಲಿಗಣ್ಣಿನ ಹುಡುಗ ರೇಣುಕಾಚಾರ್ಯ, BS ಯಡಿಯೂರಪ್ಪನವರ ನೀಲಿಗಣ್ಣಿನ ಹುಡುಗ ರೇಣುಕಾಚಾರ್ಯ ಅನ್ನುವಂಥದ್ದು. ಇದನ್ನು ಒಪ್ತೀರಾ ರೇಣುಕಾಚಾರ್ಯ ಅವರು? ನಾನು ಅವರ ಅಭಿಮಾನಿಯಾಗಿ ಅವರ ಹೋರಾಟದ ದಿನಗಳನ್ನು ನನ್ನ ಜೀವನದಲ್ಲಿ ಅಳವಡಿಸಿಕೊಂಡು 2 ಬಾರಿ ಶಾಸಕನಾಗಿ, ಸಚಿವನಾಗಿ, ಅವರ ಅಭಿಮಾನಿಯಾಗಿ ನಾನು ಕೆಲಸವನ್ನು ನಿರ್ವಹಿಸ್ತಾ ಇದ್ದೀನಿ. ಓಕೆ, ನಿಮಗೆ ಯಡಿಯೂರಪ್ಪ ಅವರನ್ನು ಗುರುಗಳು, ತಂದೆ ಸಮಾನ ಅಂತ ಪ್ರತಿ ಸಲ ನೀವು ಹೇಳ್ತಾ ಇರ್ತೀರಿ. ಹಾಗೆಯೇ ನಿಮ್ಮ ನಡುವೆ ಸಣ್ಣ ಪುಟ್ಟ ವಾಗ್ವಾದಗಳು ಕೂಡ ನಡೆದಿದೆ, ಇರಲಿ. ಆದರೆ ಅವರ ಬಗ್ಗೆ ಒಂದು ಸಿನಿಮಾ ಮಾಡಬೇಕು ಅಂತ ಒಂದು ಕಲ್ಪನೆ ಬಂದದ್ದು ಯಾವಾಗ ಬಂತು? ಎಷ್ಟು ಹೊತ್ತಿಗೆ ಬಂತು ಆ ಒಂದು ಕಲ್ಪನೆ? ನಮ್ಮ ಬೆಂಗಳೂರಿನ ಮಿತ್ರರು ಸನ್ಮಾನ್ಯ ಯಡಿಯೂರಪ್ಪನವರ ನೇತೃತ್ವ ಸರ್ಕಾರ ರಾಜ್ಯದಲ್ಲಿ ಜನಾದೇಶ ಸಂಖ್ಯಾಬಲ ಇದ್ದರೂ ಸಹ ಈ ಸರ್ಕಾರವನ್ನು ಕರ್ನಾಟಕ ರಾಜ್ಯದ ಘನವೆತ್ತ ರಾಜ್ಯಪಾಲರ ಅಮಾನತಲ್ಲಿಟ್ಟ ಸಂದರ್ಭದಲ್ಲಿ ನಮ್ಮ ಮಿತ್ರರು ಸಂಕಲ್ಪ ಮಾಡಿದರು, ಬೆಂಗಳೂರಿನಿಂದ ರಾಮನಗರ ಜಿಲ್ಲೆ ರೇವಣಸಿದ್ದೇಶ್ವರ ಬೆಟ್ಟಕ್ಕೆ ಪಾದಯಾತ್ರೆ ಮಾಡ್ತೀವಿ, ಸಂಕಷ್ಟಗಳು ಎಲ್ಲವೂ ದೂರವಾಗಲಿ ಅಂತೇಳಿ ಸಂಕಲ್ಪ ಮಾಡಿದರು. ನಾವು ಅವರೆಲ್ಲರ ಮಿತ್ರರು ಒಟ್ಟಾಗಿ ಸೇರಿ ಬೆಂಗಳೂರಿನಿಂದ ರಾಮನಗರಕ್ಕೆ ಪಾದಯಾತ್ರೆ ಮಾಡಿ, ರೇವಣಸಿದ್ದೇಶ್ವರ ಬೆಟ್ಟಕ್ಕೆ ಪಾದಯಾತ್ರೆ ಯಶಸ್ವಿಯಾಗಿ ನಂತರ ಈ ಸಂಘಟನೆ ಇಡೀ ರಾಜ್ಯದ ಗ್ರಾಮೀಣ ಪ್ರದೇಶದಲ್ಲೂ ಸಹ ಗ್ರಾಮ ಮಟ್ಟದಿಂದ ಯಡಿಯೂರಪ್ಪನವರ ಅಭಿಮಾನಿಗಳ ಸಂಘಟನೆ ಆಗಬೇಕು. ಜೊತೆಗೆ ಕೆಲವು ವಿನಾಕಾರಣ ಸನ್ಮಾನ್ಯ ಯಡಿಯೂರಪ್ಪನವ್ರನ್ನ ವೀರಶೈವ ಸಮಾಜದಲ್ಲಿ ಹುಟ್ಟಿದ್ದ ತಪ್ಪು ಅಂತೇಳಿ ಕೆಲವು ಬಿಂಬಿಸ್ತಾ ಇದ್ದಾರೆ. ಯಡಿಯೂರಪ್ಪನವರ ಜಾತ್ಯತೀತ ವ್ಯಕ್ತಿ, ಅವರಿಗೆ ಈ ನಾಡಿನ 6 ಕೋಟಿ ಜನರ ಆಶೀರ್ವಾದ ಇದೆ. ಜಾತ್ಯತೀತವಾಗಿ ಸಂಘಟನೆ ಮಾಡೋದಕ್ಕೆ ಮೊನ್ನೆ 9ನೇ ತಾರೀಕು ಹೋಟೆಲ್ ಕಾನಿಷ್ಕದಲ್ಲಿ ಒಂದು 250 ಜನರನ್ನ ಪ್ರತಿನಿಧಿಗಳನ್ನ ಆಹ್ವಾನ ಮಾಡಿದ್ವಿ. ಆ ಸಂದರ್ಭದಲ್ಲಿ ನಾವುಗಳು ಚರ್ಚೆ ಮಾಡೋ ಸಂದರ್ಭದಲ್ಲಿ ನಮ್ಮ ರಾಜೇಂದ್ರ ಸಿಂಗ್ ಬಾಬುರವರು ಭಾಳ ಒಳ್ಳೆ ಚಿತ್ರದ ನಿರ್ದೇಶಕರು, ಅವರು ಸಹ ಯಡಿಯೂರಪ್ಪನವರ ಅಭಿಮಾನಿಯಾಗಿ ಭಾಗವಹಿಸಿದರು. ಆ ಸಂದರ್ಭದಲ್ಲಿ ನನಗೆ ಮನಸ್ಸಿಗೆ ಬಂತು, ಒಬ್ಬ ಒಳ್ಳೆ ಚಿತ್ರ ನಿರ್ದೇಶಕರು ನಮ್ಮ ಜೊತೆಗಿದ್ದಾರೆ, ಯಡಿಯೂರಪ್ಪನವರ ಬಾಲ್ಯದ ಜೀವನ, ಪ್ರತಿಪಕ್ಷದ ನಾಯಕರಾಗಿ ಈ ರಾಜ್ಯದ ಸಮಸ್ಯೆಗಳ ಬಗ್ಗೆ ಹೋರಾಟ ಮಾಡಿ ಅದರ ಧ್ವನಿಯಾಗಿ ಅದರ ಪ್ರತಿಫಲವಾಗಿ ಅಧಿಕಾರಕ್ಕೆ ಬಂದ ಮೇಲೆ ಕಳೆದ 20 ತಿಂಗಳಲ್ಲಿ, ಈ ಹಿಂದೆ ಸಮ್ಮಿಶ್ರ ಸರ್ಕಾರದಲ್ಲಿ 20 ತಿಂಗಳು ರಾಜ್ಯದ ಉಪಮುಖ್ಯಮಂತ್ರಿಯಾಗಿ ಎಲ್ಲ ವರ್ಗದವರಿಗೆ ಸಾಮಾಜಿಕ ನ್ಯಾಯ ಕೊಟ್ಟಂಥ ರೈತ ನಾಯಕರು, ಜೊತೆಗೆ ದಕ್ಷಿಣ ಭಾರತದಲ್ಲಿ ಕರ್ನಾಟಕದಲ್ಲಿ ಮೊಟ್ಟ ಮೊದಲ ಬಾರಿಗೆ ಅಧಿಕಾರಕ್ಕೆ ಬಂದ ಮೇಲೆ ಕಳೆದ 3 ವರ್ಷಗಳಿಂದ ಈ ನಾಡಿನಲ್ಲಿ ಅಭಿವೃದ್ಧಿಯ ಮೂಲಮಂತ್ರಿ ಹೇಳಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ಇವತ್ತು ಉತ್ತಮವಾದ ಆಡಳಿತವನ್ನು ಕೊಡ್ತಾ ಇದ್ದಾರೆ. ಅದನ್ನು ಅಳವಡಿಸಿಕೊಂಡು ಈ ಚಿತ್ರದಲ್ಲಿ ಈ ರಾಷ್ಟ್ರದಲ್ಲಿ ಒಂದು ರೀತಿ ಕೇವಲ ಯಡಿಯೂರಪ್ಪನವರ ಜೀವನ ಚರಿತ್ರೆ ಕೇವಲ ರಾಜ್ಯಕ್ಕೆ ಸೀಮಿತ ಆಗಬಾರ್ದು, ಇಡೀ ರಾಷ್ಟ್ರಕ್ಕೆ ಒಂದು ಮಾದರಿ ಆಗಬೇಕು. ನಮ್ಮಂಥ ಯುವ ರಾಜಕಾರಣಿಗಳಿಗೆ ಆದರ್ಶವಾಗಿರಬೇಕು, ಬೇರೆಯವರಿಗೆ ಪ್ರೇರಣೆ ಇರಬೇಕು. ಈ ನಿಟ್ಟಿನಲ್ಲಿ ನಾವು ಯಡಿಯೂರಪ್ಪನವರ ಜೀವನ ಚರಿತ್ರೆ ಸಿನಿಮಾವನ್ನು ತೆಗಿಬೇಕು ಅಂತ ನಿರ್ಧಾರ ಮಾಡಿದ್ದೀವಿ. ಈಗಾಗಲೇ ನಾನು ರಾಜೇಂದ್ರ ಸಿಂಗ್ ಅವರು 2-3 ಬಾರಿ ಚರ್ಚೆ ಮಾಡಿದ್ದೀವಿ. ಇನ್ನೂ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಗಮನಕ್ಕೆ ನಾವು ಇನ್ನೂ ತಂದಿಲ್ಲ, ಅವರ ಕುಟುಂಬವರ್ಗೆ ತಿಳಿಸಿಲ್ಲ. ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಇನ್ನೊಂದು 2-3 ಸಲ ಗಮನಕ್ಕೆ ತಂದು, ಬಹುಶಃ ಯಡಿಯೂರಪ್ಪನವ್ರು ಹೆಂಗಂದರೆ ಅವರು ಮಾಡಿದಂಥ ಕೆಲಸಗಳು ತನ್ನಷ್ಟು ತಾನೇ ಪ್ರಚಾರ ಜೊತೆಗೆ ಸನ್ಮಾನ್ಯ ಯಡಿಯೂರಪ್ಪನವ್ರು ಯಾವತ್ತು ಹೇಳ್ತಾರೆ, ಮಾತು ಸಾಧನೆ ಆಗಬಾರ್ದು, ಸಾಧನೆ ಮಾತಾಗಬೇಕು ಅನ್ನೋಂಥ ಅಂದರೆ ಅವ್ರ ಸಂಕಲ್ಪ. ನಮಗೆ ಇವತ್ತು ಯಡಿಯೂರಪ್ಪನವ್ರು ಭಾಳ ಒಳ್ಳೆಯ ಕೆಲಸ ಮಾಡಿದ್ದಾರೆ, ಇಂಥ ಒಬ್ಬ ಪ್ರಭಾವಿ ನಾಯಕರು ಬೇರೆ ಎಲ್ಲರಿಗೂ ಆದರ್ಶವಾಗಿರ್ಬೇಕು ಅವ್ರ ಜೀವನ ಅಂತೇಳಿ ಆ ನಿಟ್ಟಿನಲ್ಲಿ ಈ ಚಿತ್ರಕಥೆ ನಿರ್ಮಾಣ ಆಗಬೇಕಾದ ಪ್ರಯತ್ನ ನಾವು ಕೈ ಹಾಕಿದ್ದೀವಿ. ಮುಖ್ಯಮಂತ್ರಿಗಳಿಗೆ ಮತ್ತು ಅವ್ರ ಕುಟುಂಬ ವರ್ಗಕ್ಕೆ ಏನಾದರೂ ಮಾಡಿ ಒಪ್ಪಿಸಿ ಇದಕ್ಕೆ ಅವಕಾಶ ಕೊಡಬೇಕಂತ ಅನುಮತಿಯನ್ನು ಕೇಳ್ತೀವಿ. ಓಕೆ, ರೇಣುಕಾಚಾರ್ಯ ಅವರು ಮುಖ್ಯಮಂತ್ರಿ ಯಡಿಯೂರಪ್ಪನವರಿಂದ ಪ್ರಭಾವಿತರಾಗಿ ಖ್ಯಾತ ನಿರ್ದೇಶಕರಾಗಿರುವಂತಹ
ರಾಜೇಂದ್ರ ಸಿಂಗ್ ಬಾಬು ಅವರಿಗೆ ಈ ಒಂದು ನಿರ್ದೇಶನದ ಹೊಣೆಯನ್ನು ಕೊಟ್ಟಿದ್ದಾರೆ. ಸರ್, ನೀವು ಈ ಮೊದಲು ಕೂಡ ಆಪರೇಷನ್ ಅಂಥ ಫಿಲ್ಮ್, ನೀವು ಬಹಳ ಒಂದು ರಾಜಕೀಯವಾಗಿ ವಿಶ್ಲೇಷಿಸಬಹುದಾದಂಥ ಒಂದು ಚಿತ್ರ ಆಪರೇಷನ್ ಅಂತ, ಅದು ಅಂಬರೀಷ್ ಅವರು ಕೂಡ ಬಹಳ ದೊಡ್ಡ ಸಕ್ಸಸ್ ತಂದು ಕೊಡ್ತು. ಬಂಧನದಂಥ ಚಿತ್ರ, ಅದಾದ ನಂತರ ಮುತ್ತಿನ ಹಾರದಂಥ ಚಿತ್ರ, ಈಗಲೂ ಕೂಡ ಚಿತ್ರ ಮಾಡ್ತಾನೆ ಇರ್ತಾರೆ. ಆದರೆ ಒಂದು ಮುಖ್ಯಮಂತ್ರಿಯ ಚಿತ್ರ ಇಡೀ ಇಂಡಿಯಾದಲ್ಲಿ ಇಲ್ಲಿ ತನಕ ಅವರ ಮುಖ್ಯಮಂತ್ರಿ ಬಗೆಗಿನ ಒಂದು ಕಂಪ್ಲೀಟ್ ಫೀಚರ್ ಫಿಲ್ಮ್ ಇಲ್ಲಿ ತನಕ ಬಂದಿಲ್ಲ. ಈ ಒಂದು ವಿಚಾರವನ್ನು ರೇಣುಕಾಚಾರ್ಯ ಅವರು ನಿಮ್ಗೆ ಹೇಳುವಾಗ ನಿಮ್ಗೇನು ಅನ್ನಿಸ್ತು? ನನಗೆ ಥ್ರಿಲ್ ಆಯಿತು, ಒಂದು ಚಾಲೆಂಜಿಂಗ್ ಆಯಿತು. ಸೊ ಈಗ ನಾವು ಯಾವುದೋ ಒಂದು ಕತೆ ತೊಗೊಂಡು ಮಾಡ್ತೀವಿ, ಅದನ್ನು ಯೂಶ್ವಲ್ ಆಗಿರುತ್ತೆ ಕಥೆನಲ್ಲಿ. ಇದು ಒಂದು ಎಕ್ಸ್ಟ್ರಾರ್ಡಿನರಿ ಕತೆ. ಏಕೆಂದರೆ ಒಬ್ಬ ಮನುಷ್ಯ ಇಷ್ಟು ಜನದ ಮನಸ್ಸು ಗೆದ್ದು 6.25 ಕೋಟಿ ಜನದ ಮನಸ್ಸು ಗೆದ್ದಿರ್ಬೇಕಾದ್ರೆ ಹಿ ಈಸ್ ಎ ಸೂಪರ್ ರಿಯಲ್ ಹೀರೋ. ಓಕೆ. ಏಕೆಂದರೆ ಅಂಥ ಒಬ್ಬ ಮನುಷ್ಯನ ನಾವು ಜೀವನ ಚರಿತ್ರೆ ತಗೊಂಡಾಗ ಎಷ್ಟೋ ಜನಕ್ಕೆ ಮುಂದೆ ಯೂತ್ಗೆ ಅದು ಒಂದು ನೋಡಿ ಅದರ ಒಂದು ಆದರ್ಶಗಳು, ಅದನ್ನ ನೋಡಿ ಅದರಿಂದ ಸ್ಫೂರ್ತಿ ಅವರನ್ನ ಜೀವನದಲ್ಲಿ ಬಹಳ ಪರಿಣಾಮ ಬೀರ್ಬೋದು. ಸೊ ಅದರಿಂದ ನಾನು ಅದನ್ನು ಚಾಲೆಂಜಿಂಗ್ ಆಗಿ ತಗೊಂಡು, ಯಾಕೆಂದರೆ ಇದು ಎಲ್ಲ ಬೇರೆ ದೇಶಗಳಲ್ಲೆಲ್ಲ, ನೀವು ಅಮೇರಿಕಾ ಆಗಿರ್ಬೋದು, ಜರ್ಮನಿ ಆಗಿರ್ಬೋದು, ಯುರೋಪಲ್ಲಾಗಿರ್ಬೋದು, ರಷ್ಯಾದಲ್ಲಾಗಿರ್ಬೋದು, ಆ ಥರ ಲೀಡರ್ಸ್ ಫಿಲಮ್ಸ್ ಎಲ್ಲ ಮಾಡ್ಕೊಂಡು ಬಂದಿದ್ದಾರೆ. ಸೊ ನಮ್ಮಲ್ಲೂ ಆ ಥರ ಲೀಡರ್ಸ್ ಬೇಕಾದಷ್ಟು ಫಿಲಮ್ಗಳಾಗಿದೆ. ಈಗ ಅಂಬೇಡ್ಕರ್ ಅವರು ಸಿನಿಮಾ ಮಾಡಿದ್ದಾರೆ, ಮಣಿರತ್ನಮ್ ಅವರು ಕರುಣಾನಿಧಿ ಮತ್ತು ಎಮ್ ಜಿ ಆರ್ ಇರುವರ್ ಮಾಡಿದ್ರು. ಈಗ ನೆನ್ನೆ ಯಾರು ಹೇಳಿದ್ರು ವಾಜಪೇಯಿ ಅವರ ಚಿತ್ರ ರೆಡಿಯಾಗಿದೆ, ರಿಲೀಸ್ ಆಗ್ತಾ ಇದೆ ಅಂತ. ಇದು ನಿಜವಾಗ್ಲೂ ಒಂದು ಒಳ್ಳೆಯ ಟ್ರೆಂಡು. ಯಾಕೆಂದರೆ ವಾಸ್ತವವಾಗಿ ಇರೋ ಸತ್ಯ ಅಂಶನ ಆಮೇಲಿಂದ ಒಂದು ಆ ಹೋರಾಟದ ಮನೋಭಾವ ಇದೆಯಲ್ಲ, ಅವರು ಆ ಹೋರಾಟ ಮಾಡಿ ಗೆದ್ದು ಎಷ್ಟೇ, ಈಗ ಪ್ರತಿಯೊಂದು ಪಿಕ್ಚರ್ನಲ್ಲೂ ಒಂದು ವಿಲನ್ನು ಒಂದು ಹೀರೋ ಇರಲೇಬೇಕು. ಖಂಡಿತವಾಗ್ಲೂ ಹೀರೋ ವಿಲನ್ ಇಲ್ಲದೆ ಆಗೋದಿಲ್ಲ. ಈಗ ರಾಮಾಯಣ ತಗೊಂಡ್ರೆ ಒಂದು ರಾವಣ ಇರಬೇಕು, ಮಹಾಭಾರತ ತಗೊಂಡ್ರೆ ಒಬ್ಬ ದುರ್ಯೋಧನ, 5 ಜನ. ಹಾಗೆ ಅವ್ರ ಲೈಫಲ್ಲೂ ಬೇಕಾದಷ್ಟು ಕ್ಯಾರೆಕ್ಟರ್ಗಳಿವೆ. ಎಸ್. ಸೊ ಹಾಗಿರುವಾಗ ಈಗ ನೀವು ಹೇಳಿದ್ರಿ ಪ್ರೊಡ್ಯೂಸರ್ ಕೂಡ ಇಲ್ಲಿದ್ದಾರೆ, ಡೈರೆಕ್ಟರ್ ಕೂಡ ಇಲ್ಲಿದ್ದಾರೆ, ಸಿನಿಮಾ ಒಂದು ತಯಾರಾಗೋದು ಮಾತ್ರ ಬಾಕಿ ಇದೆ. ಹಾಗಿರುವಾಗ ನಮಗೂ ಕೂಡ ಕೆಲವು ಡೌಟ್ಗಳು ಬರುತ್ತೆ. ಇದರಲ್ಲಿ ವಿಲನ್ ಯಾರಿರ್ಬೋದು, ಹಾಡಿರುತ್ತಾ, ಫೈಟ್ಸ್ ಇರುತ್ತಾ? ಯಾಕಂತಂದರೆ 30 ವರ್ಷಗಳ ಕಾಲ ಯಡಿಯೂರಪ್ಪನವರು ಫೈಟ್ ಮಾಡ್ತಾನೆ CM ಪದವಿಗೇರಿದವರು. ಹಾಗಿದ್ದರೆ ಸಿನಿಮಾ ರಿಲೀಸ್ ಆದ ನಂತರ ಅವರಿಗೆ ರೆಬಲ್ ಸ್ಟಾರ್ ಅನ್ನುವಂಥ ಹೆಸರು ಬರ್ಬೋದಾ? ಇವೆಲ್ಲ ಕುತೂಹಲಗಳಿವೆ. ಪ್ರೊಡ್ಯೂಸರ್ ಮತ್ತು ಡೈರೆಕ್ಟರ್ ಇವರ ಹತ್ರ ಕೇಳೋಣ ಒಂದು ಚಿಕ್ಕ ಬ್ರೇಕ್ ನಂತರ.